ಮಿಥುನ ರಾಶಿಗೆ ಜನ್ಮದಲ್ಲಿ ಈಗ ಗುರು ಇದ್ದು ಆಗುವಂಥ ಕೆಲಸದಲ್ಲೆಲ್ಲವೂ ಕಿರಿಕಿರಿಯನ್ನುಂಟು ಮಾಡ್ತಾ ಇದೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದು ಕೊಡ್ತಾ ಇದೆ. ಇವರಿಗೆ ಮಿಶ್ರ ಫಲಗಳಿಂದ ಕೂಡಿರುವಂತಹ ರಾಶಿ ಮಿಥುನ ರಾಶಿ ಒಮ್ಮೊಮ್ಮೆ ಒಳಿತು ಆಗುತ್ತೆ, ಒಮ್ಮೊಮ್ಮೆ ಬಾರಿ ಕೆಟ್ಟದ್ದೂ ಆಗುತ್ತೆ. ಅಂದುಕೊಂಡಂಥದ್ದು ಬೇಗ ಸಲೀಸಕ್ಕೆ ಸಿಗೋದಿಲ್ಲ, ಅಂದ್ಕೊಂಡಲೇ ಇರುವಂಥದ್ದು ಸಲೀಸಕ್ಕೆ ಸಿಗುತ್ತೆ. ಆದರೆ ಹಣಕಾಸಿನಲ್ಲಿ ಯಾವುದೇ ತೊಂದರೆಗಳಿರೋದಿಲ್ಲ, ಹಣಕಾಸಿನ ಅನುಕೂಲತೆಗಳಾಗ್ತಾ ಇರುತ್ತೆ. ಹಣಕಾಸಿನಲ್ಲಿ ಸಾಲ ಮಾಡುವಂಥ ಬಾಧೆಗಳಲ್ಲಿ ಬರೋದಿಲ್ಲ, ಬಿಸ್ನೆಸ್ ಆಗ್ತಿರುವಂಥದ್ರಲ್ಲಿ ಆಗ್ತಾ ಇರ್ತದೆ. ಆದರೆ ನಿಮಗೆ ಹೊಟ್ಟೆ ಉರಿ ಪಡುವಂಥ ಜನಗಳು ಜಾಸ್ತಿ ಸಿಗ್ತಾರೆ. ಜೊತೆಯಲ್ಲಿ ಆರೋಗ್ಯದಲ್ಲಿ ಯಾವಾಗಲೂ ಆರೋಗ್ಯ ಕಿರಿಕಿರಿಯನ್ನು ಮಾಡುತ್ತೆ. ಏನೋ ಒಂದು ಮಾಡಬೇಕು ಅಂತಂದರೆ ಅಡೆತಡೆಗಳು ಜಾಸ್ತಿ ಆಗ್ತಾ ಇರ್ತದೆ. ಕೈ ಕೆಲಸಗಳು ತುಂಬ ಅಡೆತಡೆಗಳೇ ಜಾಸ್ತಿ. ಆದ್ದರಿಂದ ಇವ್ರಿಗೆ ಮಿಶ್ರ ಫಲ ಜಾಸ್ತಿ ಇರುತ್ತೆ. ಮಿಶ್ರ ಫಲ ಇರೋದ ರಾಶ್ಯಾಧಿಪತಿ ಒಂದು ಬುಧ ಗ್ರಹ ಇರ್ತಾರೆ ಇವರಿಗೆ. ಈಗ ದೋಷದಲ್ಲಿರುವಂಥವರು ಗುರುಗ್ರಹ. ಗುರುವಿನ ಬದಲಾವಣೆ ಆಗುವಂಥ ಸಂದರ್ಭಗಳು ಕೇವಲ ಹತ್ತಿರದಲ್ಲಿದೆ, ಭಾಳ ಒಂದು ತಿಂಗಳು ಕಾಲವೂ ಇಲ್ಲ, ಭಾಳ ಹತ್ತಿರದಲ್ಲಿದೆ. ನಂತರದಲ್ಲಿ ಯೋಗ ಫಲ ಆರಂಭವಾಗುತ್ತೆ. ಆದ್ದರಿಂದ ರಾಶ್ಯಾಧಿಪತಿ ಬುಧ ಇರೋದ್ರಿಂದ ಮಹಾವಿಷ್ಣುವಿನ ಉಪಾಸನೆ, ಎಲ್ಲೇ ನಿಮಗೆ ಅಕಸ್ಮಾತ್ ಮನೆಗಳಲ್ಲಿ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಅಂದರೆ ಎಲ್ಲಾದರೂ ಅಕ್ಕಪಕ್ಕದಲ್ಲಿ ಮಹಾವಿಷ್ಣು, ಶ್ರೀರಾಮ, ನರಸಿಂಹಸ್ವಾಮಿ, ವರಹಸ್ವಾಮಿ, ಶ್ರೀಕೃಷ್ಣ ದೇವಸ್ಥಾನ, ಇಸ್ಕಾನ್ ಇಂತಹ ದೇವಸ್ಥಾನಗಳಿಗೆ ಮಹಾವಿಷ್ಣುವಿನ ಉಪಾಸನೆಗಳನ್ನು ಮಾಡುವಂಥದ್ದು ಅತ್ಯಂತ ಅವಶ್ಯಕ ಮಿಥುನ ರಾಶಿಯವರಿಗೆ.